ಆತ ಸರ್ಕಲ್ ಇನ್ಸ್ಪೆಕ್ಟರ್. ಆತನ ವಿರುದ್ಧ ಸುತ್ತಾ ಇರೋದು ಎಂತೆಂತಹ ಆರೋಪಗಳು ಗೊತ್ತಾ? ಆತನ ವಿರುದ್ಧ ಸಾಕಷ್ಟು ಆರೋಪಗಳು ಈಗ ದಾಖಲಾಗ್ತಾ ಇದೆ. ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿರುವಂತಹ ಆರೋಪಗಳು ಕೂಡ ಕೇಳಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ಆತನ ವಿರುದ್ಧ ತನಿಖೆಯೂ ನಡೀತಾ ಇದೆ. ವಿಚಾರಣೆಯ ಬಿಸಿಯನ್ನ ಎದುರಿಸ್ತಾ ಇದ್ದಾನೆ. ಹಾಗಾದ್ರೆ ಆತನ ವಿರುದ್ಧ ಕೇಳಿ ಬಂದಿರುವಂತಹ ಆ ಆರೋಪಗಳು ಏನು, ಮಾಡಿದವರು ಯಾರು, ಈ ಪ್ರಕರಣದಲ್ಲಿ ಇರುವಂತಹ ಮತ್ತೊಂದು ತಿರುವು ಏನು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ನಿನ್ನ ಗಂಡನನ್ನು ಬಿಡಬೇಕಾದ್ರೆ ನೀನು ನನಗೆ 25 lakhs ಕೊಡಬೇಕು. ನಾನು ಈ ಪೊಸಿಷನ್ಗೆ ಬರಬೇಕಾದ್ರೆ 50 lakhs ಹೋಮ್ ಮಿನಿಸ್ಟ್ರಿಗೆ ಕೊಟ್ಟು ಈ ಪೊಸಿಷನ್ಗೆ ಬಂದಿದ್ದೀನಿ. ಮೂಡಬಿದ್ರೆ ಸ್ಟೇಷನ್ CC ಕ್ಯಾಮರಾ ತೆಗೆದು ನಿಂಗೆ ಅದೇ ಯಾರು ಬಾಂಬೆದ್ದು ನಿರ್ಭಯನ್ಗೇನೋ ರೇಪ್ ಮಾಡಿದ್ರು, ಅದೇ ಥರ ನಿಂಗೆ ಮಾಡ್ತೀನಿ, ನೀನು ಬಾ ನನ್ನ ಜೊತೆ, ನಿನ್ನ ಮನೆಗೆ ಬರ್ತೀನಿ, ನೀನು ಬರಲಿಲ್ಲ ಅಂದ್ರೆ ನಾನು ನಿನ್ನನ್ನು ಬಿಡಲ್ಲ. ನಿನ್ನ ಗಂಡನನ್ನು ಬಿಡಬೇಕಾದ್ರೆ ನೀನು ನನಗೆ 25 lakhs ಕೊಡಬೇಕು, ಇಲ್ಲಾದರೆ ನನ್ನ ಜೊತೆ ಬರಬೇಕು IBಗೆ ಅಂತ ಹೇಳಿದರು. ಅಬ್ಬಬ್ಬಾ, ಇವರ ಒಂದೊಂದು ಮಾತು ಕೇಳ್ತಾಗಿದ್ರೆ, ಒಂದೊಂದು ಆರೋಪ ಕೇಳ್ತಾಗಿದ್ರೆ ಅಚ್ಚರಿಯಾಗತ್ತೆ ಕಣ್ರೆ. ಜವಾಬ್ದಾರಿ ಸ್ಥಾನದಲ್ಲಿರೋ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಕಾನೂನು ಕಾಪಾಡೋ ಕೆಲಸ ಮಾಡೋದನ್ನ ಬಿಟ್ಟು ಇಷ್ಟೆಲ್ಲ ದೌರ್ಜನ್ಯ ಮಾಡಿದ್ರ, ಮಹಿಳೆಯರನ್ನ ಇಷ್ಟೆಲ್ಲ ಕಾಡಿದ್ರ ಅನ್ನೋ ಅನುಮಾನ ಬರ್ತಿದೆ. ಆ ಅನುಮಾನಕ್ಕೆ ಸಾಕ್ಷಿ ಎಂಬಂತೆ ಈ ವಿಡಿಯೋಗಳು ಫುಲ್ ವೈರಲ್ ಆಗ್ತಿವೆ. ಈ 3 ಸೀನ್ಗಳಲ್ಲೂ ಡಿಫರೆಂಟ್ ಆಗಿ ಅವತಾರ ತಾಳಿರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದರೆ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್, ಹೆಸರು ಸಂದೇಶ್. ಈ ಪೊಲೀಸಪ್ಪನ ವಿರುದ್ಧ ಸಿಡಿದೆದ್ದಿರೋ ಮಹಿಳೆಯರು ಇಡೀ ಪೊಲೀಸ್ ಇಲಾಖೆಯನ್ನೇ ಬೆಚ್ಚಿ ಬೀಳಿಸುವಂತಹ ಬಾಂಬ್ ಸಿಡಿಸಿದ್ದಾರೆ. ಆ ಸ್ಫೋಟಕ ವಿಷಯ ಹೊರಬರ್ತಿದ್ದಂತೆ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಅದೊಬ್ಬ ವ್ಯಕ್ತಿಯನ್ನ ಎಳೆದಾಡಿ ಹಲ್ಲೆ ಮಾಡೋಕೆ ಹೋಗ್ತಿರೋ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಿದೆ. ಅದು ಬಿಡಿ, ಇದೇ ಪೊಲೀಸಪ್ಪ ಸಂದೇಶ್ ಅವರ ಇನ್ನೊಂದು ಅವತಾರವನ್ನ ನೋಡ್ಬಿಡಿ. ಕತ್ತಲ ರಾತ್ರಿ ವೇಳೆ ಅದೊಂದು ಮನೆಗೆ ಬರ್ತಾನೆ, ಗೇಟ್ ಅಲುಗಾಡಿಸಿ ಕೂಗಾಡ್ತಾನೆ, ನಂತರ ಕಾಂಪೌಂಡ್ ಹಾರಿ ಒಳಗೆ ಹಾರ್ತಾನೆ. ಕಾಂಪೌಂಡ್ ಹತ್ತಿ ಒಳಗೆ ಹೋದ ಮೇಲೆ ಅದೇನಾಯ್ತೋ ಗೊತ್ತಿಲ್ಲ. ಅದೇನಾಯ್ತೋ ಏನೋ, ಬಟ್ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಅವರು ಮನೆಯ ಒಳಗಡೆ ಕಿಚನ್ ನಲ್ಲಿ ಖಾಕಿ ಡ್ರೆಸ್ ನಲ್ಲೇ ಮಹಿಳೆ ಜೊತೆ ಡ್ಯುಯೆಟ್ ಸ್ಟೆಪ್ ಹಾಕಿರೋದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಗಂಡನ ಮೇಲೆ ಕೇಸ್, ಆತನ ಹೆಂಡತಿಗೆ ಟಾರ್ಚರ್. ಸಮಸ್ಯೆ ಹೇಳಿಕೊಂಡ್ರೆ ಮಂಚಕ್ಕೆ ಕರೀತಾರಂತೆ. ಮೂಡಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಸಾಲು ಲೈಂಗಿಕ ಕಿರುಕುಳದ ಆರೋಪಗಳು ಕೇಳಿ ಬರ್ತಿವೆ. ಪತಿಯನ್ನ ಸುಳ್ಳು ಕೇಸ್ನಲ್ಲಿ ಬಂಧಿಸಿ ಆತನನ್ನ ಬಿಡಿಸಬೇಕಾದ್ರೆ ಲೈಂಗಿಕ ಸಂಪರ್ಕಕ್ಕೆ ಬರಬೇಕು ಅಂತ ಇದೇ ಇನ್ಸ್ಪೆಕ್ಟರ್ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಸಂತ್ರಸ್ತೆಯರು ಗೃಹ ಸಚಿವರಿಗೆ ದೂರು ನೀಡಿದ್ದಾರೆ. ಅಷ್ಟಕ್ಕೆ ನಿಲ್ಲದ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಪೋಸ್ಟಿಂಗ್ ಆಗಿ 50 ಲಕ್ಷ ಕೊಟ್ಟಿದ್ದೇನೆ, ನೀನು ಸಹಕರಿಸದಿದ್ದರೆ 25 ಲಕ್ಷ ಕೊಡುವಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅನ್ನೋ ಸ್ಫೋಟಕ ಆರೋಪ ಮಾಡಿದ್ದಾರೆ.
ಅರೆಸ್ಟ್ ಮಾಡಿದ ದಿನ ನನಗೆ ಅವರಿಗೆ 1:15ಗೆ ಅರೆಸ್ಟ್ ಮಾಡಿದ್ದಾರೆ. ಅದು ವಿದೌಟ್ ಅರೆಸ್ಟ್ ವಾರೆಂಟ್, ವಿದೌಟ್ ನೋಟಿಸು, ಏನೂ ಇಲ್ಲ, ಎನ್ಕ್ವೈರಿನೂ ಇಲ್ಲ, ಏನೂ ಇಲ್ಲ. ಡೈರೆಕ್ಟ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಯಾವ ಕಾರಣ ಅಂತ ನಮ್ಗೆ ಗೊತ್ತಿಲ್ಲ. ಮಧ್ಯಾಹ್ನ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ನನಗೆ ಸುದ್ದಿ ಸಿಕ್ಕುವಾಗ ಸಂಜೆ 7 ಗಂಟೆ ಆಗಿದೆ. ಅಷ್ಟರವರೆಗೆ ನನಗೇನೂ ಗೊತ್ತಿಲ್ಲ. ನಾನು ಹೋದ ಸ್ಟೇಷನಿಗೆ ಸರಿ ಹೀಗೆ ಏನಾಗಿದೆ ಅಂತ ಕೇಳಿದ್ದಕ್ಕೆ, ನಿನ್ನ ಗಂಡನ ಅರೆಸ್ಟ್ ಮಾಡಿದ್ದೀನಿ, ನಿನ್ನ ಗಂಡನನ್ನು ಬಿಡಬೇಕಾದ್ರೆ ನನಗೆ 25 lakhs ಕೊಡಬೇಕು, ಇಲ್ಲಾದರೆ ನನ್ನ ಜೊತೆ ಬರಬೇಕು IBಗೆ ಅಂತ ಹೇಳಿದರು. ನಾನು ಯಾಕೆ ಬರಲಿ, ನಾನು 50 lakhs ಕಮಿಷನರ್ ಇವರಿಗೆ ಹೋಮ್ ಮಿನಿಸ್ಟ್ರಿಗೆ ಕೊಟ್ಟು ಈ ಪೋಸ್ಟಿಗೆ ಬಂದಿದ್ದೀನಿ. ಗಂಡ ಹೆಂಡತಿ ನಡುವೆ ಗಲಾಟೆ ಆಗಿತ್ತು. ಆ ಗಲಾಟೆ ಪ್ರಕರಣ ಪೊಲೀಸ್ ಸ್ಟೇಷನ್ ತನಕ ಹೋಗಿತ್ತು. ಆ ಕೇಸಿನಲ್ಲಿ ಸಂತ್ರಸ್ತೆಯ ಗಂಡನನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡಿದ್ರಂತೆ. ಆದರೆ ಆ ಕೇಸ್ನಿಂದ ಗಂಡನನ್ನ ಬಿಡಿಸಬೇಕು ಅಂತ ಸಂತ್ರಸ್ತೆ ಸ್ಟೇಷನ್ಗೆ ಹೋದಾಗ ಹಣ ಮಂಚದ ವಿಷಯ ಹೊರಬಂತಂತೆ. ಇದೇ ರೀತಿಯ ಪ್ರಕರಣವೊಂದರಲ್ಲಿ ಅಕ್ಕ ಹಾಗೂ ಬಾವನ ಜಗಳದಲ್ಲಿ ತಂಗಿ ಹೋಗಿದ್ರಂತೆ. ಆಕೆಗೂ ಕೂಡ ಇದೇ ಪೊಲೀಸಪ್ಪ ಟಾರ್ಚರ್ ಕೊಟ್ಟಿದ್ರಂತೆ. ಕೇಸಿನಿಂದ ಬಚಾವ್ ಆಗ್ಬೇಕು ಅಂದ್ರೆ ನನ್ನ ಜೊತೆ ಸಹಕರಿಸು, ಇಲ್ಲವಾದಲ್ಲಿ ಕಷ್ಟ ಅನುಭವಿಸುವಂತ ಪೊಲೀಸಪ್ಪ ಕಿರುಕುಳ ಕೊಟ್ಟಿದ್ರಂತೆ. ನಾವು ಮೇ ತಿಂಗಳಲ್ಲಿ ನಮ್ಮ ಅಕ್ಕಂದು ಮತ್ತು ಅವ್ರದ್ದು ಫ್ಯಾಮಿಲಿ ಕಲಹ, ಆವಾಗ ಅಲ್ಲೊಂದು 16 ವರ್ಷದ ಹುಡುಗ ಇರ್ತಾನೆ, ಅವ್ನು ನಮ್ಮ ಮನೇಲಿ ಇದ್ದ, ಅಜ್ಜಿ ಮನೆಯಲ್ಲಿ. ಸೊ ಕೊಲೆ ಬೆದರಿಕೆ ಅಂತ ಕೇಸ್ ಅಂದಿದಾಗ ನಾನು ಮಿಡ್ಲಾಗಿ ಹೋಗ್ತೀನಿ, ಸಣ್ಣ ಹುಡುಗ ಅಂತ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು, ಹೊಡೆದ್ರು ಅಲ್ಲಿ. ಆಮೇಲೆ ಅಲ್ಲಿ ನಮ್ಗೆ ನ್ಯಾಯ ಸಿಗಲಿಲ್ಲ. ಆಮೇಲೆ ಅದೇ ಸ್ಟೇಷನಲ್ಲಿ ನಾವೇ ನಮ್ಮ ಅಕ್ಕನಿಗೆ ಹೊಡೆದ್ವಿ ಅಂತ FIR ಮಾಡಿದ್ರು. ಆ FIR ಆದ ನಂತರ ನಮಗೆ ತಲೆ ಬಿಸಿ ಆಯಿತು. ನಮ್ಗದಾದ್ರೂ ಪರವಾಗಿಲ್ಲ, ಮಕ್ಕಳು ಬಿದ್ದಿರ್ತಾರ ಅಂತೇಳಿ. ಆಮೇಲೆ ನಮ್ಮ ಫೋನ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಫೋನಲ್ಲಿ ಒಂದೇ ಮಾತಾಡೋದವ್ರು ನಮಗೆ. ಅಂದರೆ ಆ ಫೋನನ್ನು ರೆಕಾರ್ಡ್ ಮಾಡುವಷ್ಟು ನಮ್ಮ ಹತ್ರ ಪೇಷನ್ಸ್ ಇರಲಿಲ್ಲ ಆ ಟೈಮಲ್ಲಿ. ಯಾಕಂದರೆ ಜಾಮೀನು ಏನಂದರೆ ಇನ್ಸ್ಪೆಕ್ಟರ್ ಮೇಲೆ ಹೋಗ್ತಿರಲ್ಲ, ನೀವು ಅವ್ರು ಹೇಳಿದಾಗೆ ಸಹಕರಿಸಿ, ನೀವು ಅವ್ರನ್ನ ಬಿಟ್ಬಿಡಿ, ನೀವು ಆಸ್ಪತ್ರೆಗೆಲ್ಲ ಹೋಗಿದ್ದೆಲ್ಲ ಡಿಲೀಟ್ ಮಾಡಿ. ಈ ಸಂದೇಶ್ ತಮ್ಮ ಪರವಾಗಿ ಬ್ಯಾಟಿಂಗ್ ಮಾಡೋಕೆ ಒಂದು ಟೀಮ್ ಇಟ್ಕೊಂಡಿದ್ರಂತೆ. ಮಹಿಳೆಯರಿಗೆ ಫೋನ್ ಮಾಡಿಸಿ ಸರ್ ಹೇಳಿದಂತೆ ಕೇಳು, ಅವರ ಜೊತೆ ಸಹಕರಿಸುವಂತ ಒತ್ತಾಯ ಮಾಡ್ತಿದ್ರಂತೆ. ಈ ಎಲ್ಲಾ ವಿಷಯವನ್ನ ಮಹಿಳೆಯರು ಗೃಹ ಸಚಿವರ ಮುಂದೆ ಇಟ್ಟಿದ್ದಾರೆ. ಸಾಲದಕ್ಕೆ ಮಹಿಳಾ ಆಯೋಗಕ್ಕೂ ದೂರು ಕೊಟ್ಟಿದ್ದು ಸಮಗ್ರ ತನಿಖೆಗೆ ಮಹಿಳಾ ಆಯೋಗ ಆಗ್ರಹಿಸಿದೆ. ಹೋದ ವರ್ಷ ಜೂನ್ ತಿಂಗಳಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಒಬ್ಬರು. ಯೂಶಲಿ ಯಾವುದೇ ಒಂದು ಕಂಪ್ಲೇಂಟ್ ಬಂದರೆ ನಾವು ಅಲ್ಲಿನ SP, DCP, ಕಮಿಷ್ನರು ಅವ್ರಿಗೆ ಬರಿತೀವಿ, ಅಂದರೆ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಬರಿತೀವಿ. ಸೊ ಅವ್ರೇನು ಮಾಡ್ತಾರೆ, ಅಲ್ಲಿ ಅವರನ್ನು ಕರೆಸಿ ಇವರನ್ನು ಕರೆಸಿ ಒಂದು ತನಿಖೆ ಮಾಡಿ ನಮಗೆ ರಿಪೋರ್ಟ್ ಕಳಿಸ್ತಾರೆ. ಇಮಿಡಿಯೇಟ್ಲಿ ಮಾಧ್ಯಮದಲ್ಲಿ ನಾವು ನೋಡಿದ ತಕ್ಷಣವೇ ಸುಮೋಟೋ ಕೇಸ್ ನಾವೇ ದಾಖಲು ಮಾಡಿಕೊಂಡು ಕಮಿಷನರ್ಗೆ, ದಕ್ಷಿಣ ಕನ್ನಡ ಕಮಿಷನರ್ ಅವ್ರಿಗೆ ನಾವು ಪತ್ರವನ್ನು ಬರೆದಿದ್ದೀವಿ. ಇತ್ತ ಮಂಗಳೂರು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಈಗ ಸಮಗ್ರ ತನಿಖೆಗೆ ಆದೇಶಿಸಿದ್ದಾರೆ. ಉತ್ತರ ವಿಭಾಗದ KCP ಶ್ರೀಕಾಂತ್ ಅವರಿಗೆ ವರದಿ ನೀಡಲು ಸೂಚನೆ ನೀಡಲಾಗಿದೆ. ವೈರಲ್ ಆಡಿಯೋ ಹಾಗೂ ವಿಡಿಯೋಗಳ ಸತ್ಯಾಸತ್ಯತೆ ಪತ್ತೆ ಹಚ್ಚಲಾಗ್ತಿದೆ. ಅಲ್ಲದೆ ಮಂಗಳವಾರ ಮಧ್ಯಾಹ್ನದವರೆಗೂ ಇನ್ಸ್ಪೆಕ್ಟರ್ ಸಂದೇಶ್ರನ್ನ ACP ಪಣಂಬೂರು ಠಾಣೆಯಲ್ಲಿ ವಿಚಾರಣೆ ನಡೆಸಿದ್ದಾರೆ. ಮತ್ತೊಂದು ಕಡೆ ಮೂಡಬಿದ್ರೆಯ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಪತ್ರ ಸಲ್ಲಿಸಿದ್ದಾರೆ. ಸಂದೇಶ್ ಅವರನ್ನ ಅಮಾನತ್ತಿನಲ್ಲಿಟ್ಟು ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಬಿಗ್ ಶಾಕ್ ಕೊಟ್ಟ ಸಂತ್ರಸ್ತೆಯ ಸಹೋದರಿ. ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಸಾಲು ಆರೋಪಗಳು ಕೇಳಿ ಬರ್ತಿರೋ ಬೆನ್ನಲ್ಲೇ ಸಂತ್ರಸ್ತೆಯ ಸಹೋದರಿಯೊಬ್ಬರು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಸಂತ್ರಸ್ತೆ ಮಾಡಿರೋ ಆರೋಪಗಳೆಲ್ಲ ಸುಳ್ಳು, ಆಕೆ ವೇಶ್ಯಾವಾಟಿಕೆ ನಡೆಸ್ತಿದ್ಲು ಅಂತ ಸಹೋದರಿ ಪ್ರಫುಲ್ಲ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಸಂದೇಶರ ವಿರುದ್ಧ ಹಲವು ಸುಳ್ಳು ಆರೋಪಗಳು ಕೇಳಿ ಬರುತ್ತಿದ್ದು, ಇದು ಮಾಡಿದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನನ್ನ ಸ್ವಂತ ಸಹೋದರಿಯಾದ ಸುಮತಿ ನಾಯ್ಕ. ಇವರ ನಡವಳಿಕೆ ಸರಿಯೇನಿಲ್ಲ. ಈ ಸಂದೇಶರ ವಿರುದ್ಧ ಇವಳು ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದು ನಿಜವಾಗಿ ಇದು ಸುಳ್ಳಾಗಿದೆ. 1 ವರ್ಷದಿಂದ ಆ ಇನ್ಸ್ಪೆಕ್ಟರಿಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಕೊಂಡು 1 ವರ್ಷದಿಂದ ಅವರನ್ನು ಅಧಿಕಾರದಿಂದ ಕೆಳಗೆ ಇಳಿಸಬೇಕಂತ ಹಠದಿಂದ ಅವಳು ಹೀಗೆಲ್ಲ ಮಾಡ್ತಿದ್ದಾಳೆ. ಸದ್ಯ ಮೂಡಬಿದರೆ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ರನ್ನ ಕರ್ತವ್ಯದಿಂದ ತಾತ್ಕಾಲಿಕ ಅಮಾನತ್ತು ಮಾಡಿ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಆದೇಶ ಮಾಡಿದ್ದಾರೆ.